ಕರ್ನಾಟಕಕ್ಕೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕೊಂಚ ನಿರಾಳ 9,000 ಕ್ಯೂಸೆಕ್ ನೀರು ಹರಿಸೋಕೆ ಈ ಹಿಂದೆ 12,000 ಕ್ಯೂಸೆಕ್ ನೀರು ಹರಿಸೋಕೆ ಸೂಚನೆಯನ್ನು ನೀಡಲಾಗಿತ್ತು. ರಾಜ್ಯದ ಬರ ಪರಿಸ್ಥಿತಿಯನ್ನ ಅರಿತು ಕೊಂಚ ರಿಲೀಫ್ ಕೊಡ್ತಿದೆ ಸಿಡಬ್ಲ್ಯೂಆರ್ಸಿ. 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರನ್ನ ಹರಿಸಲಿಕ್ಕೆ ಏನ್ ಹಿಂದಿನ ಸೂಚನೆ ಇತ್ತು ಅದನ್ನ 9,000 ಕ್ಯೂಸೆಕ್ಗೆ ಇಳಿಕೆ ಮಾಡಲಾಗಿದೆ. 15 ದಿನಗಳ ಕಾಲ ಪ್ರತಿನಿತ್ಯದಂತೆ 9,000 ಕ್ಯೂಸೆಕ್ ನೀರನ್ನ ಹರಿಸಲಿಕ್ಕೆ ಸದ್ಯಕ್ಕೆ ತನ್ನ ಹಿಂದಿನ ಶಿಫಾರಸನ್ನ ಮಾರ್ಪಾಡು ಮಾಡಿದೆ ಸಿಡಬ್ಲ್ಯೂಆರ್ಸಿ. ಅಲ್ಲಿಗೆ ರಾಜ್ಯಕ್ಕೆ ಕೊಂಚ ನಿರಾಳ. ಈ ಹಿಂದೆ 12,000 ಕ್ಯೂಸೆಕ್ ನೀರನ್ನ ಹರಿಸಲಿಕ್ಕೆ ಸೂಚನೆಯನ್ನ ನೀಡಲಾಗಿತ್ತು. ಆದರೆ ರಾಜ್ಯದ ಬರ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಜೊತೆಗೆ ಕರ್ನಾಟಕದ ಸದ್ಯದ ಸ್ಥಿತಿಗತಿ, ನೀರಿನ ಲಭ್ಯತೆ ಹಾಗೆ ಮುಂದಿನ ದಿನಗಳಲ್ಲಿ ಬರಬಹುದಾದ ಆಪತ್ತು ಇದೆಲ್ಲವನ್ನ ಕರ್ನಾಟಕದ ಪರ ಅಧಿಕಾರಿಗಳು ಸಿಡಬ್ಲ್ಯೂಆರ್ಸಿ ಮುಂದೆ ಮನವರಿಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಭಾಗವಾಗಿ 12,000 ಕ್ಯೂಸೆಕ್ ನೀರನ್ನ ಹರಿಸುವ ಶಿಫಾರಸನ್ನ ಕೊಂಚ ಮಾರ್ಪಾಡು ಮಾಡಿ 9,000ಕ್ಕೆ ಇಳಿಕೆ ಮಾಡಲಾಗಿದೆ. ಆ ಮೂಲಕ ರಾಜ್ಯಕ್ಕೆ ಕೊಂಚ ನಿರಾಳದ ಸಂಗತಿ. ಮತ್ತಷ್ಟು ಡೀಟೇಲ್ಸ್ ನನಗಳೀಗ ವೀರೇಂದ್ರ ಪುನ್ನ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, 12,000ದಿಂದ 9,000 ಕ್ಯೂಸೆಕ್ಗೆ ಇಳಿಕೆ ಆಗಿರೋದು, ಬಟ್ 9,000 ಕೂಡ ಹೆಚ್ಚೇನೆ ಅನ್ನೋ ವಾದ ಒಂದು ಕಡೆಯಲ್ಲಿ ಇದ್ದೇ ಇದೆ. ಸ್ಮಿತಾ, 9,000 ಕೂಡ ಹೆಚ್ಚೆ, ಆದರೆ ಅಟ್ಲೀಸ್ಟ್ 12,000ದಿಂದ 3,000 ಕ್ಯೂಸೆಕ್ಸ್ ಪ್ರತಿನಿತ್ಯ ಅದು ಒಂದು ನಿರಾಳತೆ ಅಂತ ಹೇಳಿ ಇಲ್ಲಿ ಕರ್ನಾಟಕದ ಅಧಿಕಾರಿಗಳು ಪರಿಗಣಿಸಿದ್ದಾರೆ. ಯಾಕಂದ್ರೆ ಅವರ ವಾದ ಅದೇ ರೀತಿಯಲ್ಲಿ ಇತ್ತು. ಹಿಂದೆ ನೋಡಿ, ಸಿಡಬ್ಲ್ಯೂಆರ್ಸಿ ಹಾಗೂ ಸಿಡಬ್ಲ್ಯೂಎಂಎ ಈ ಹಿಂದೆ ಸಭೆ ಮಾಡಿದಾಗ 12,000 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅನ್ನುವಂತ ಒಂದು ತೀರ್ಮಾನ ತೆಗೆದುಕೊಂಡಿದ್ದು ಯಾವ ಆಧಾರದ ಮೇಲೆ ಅಂದ್ರೆ ಐಎಂಡಿ ಪ್ರಿಡಿಕ್ಷನ್ ನ ಆಧಾರದ ಮೇಲೆ. ಐಎಂಡಿ ಏನ್ ಹೇಳಿತ್ತು, ಮುಂದೆ ಕರ್ನಾಟಕಕ್ಕೆ ಮಳೆ ಆಗುವಂತದ್ದಿದೆ ಅಂತ. ಆದ್ರೆ ಕಳೆದ 15 ದಿನಗಳಲ್ಲಿ ಆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಇದೇ ವಾದವನ್ನು ಮುಂದಿಟ್ಟಿದ್ದಾರೆ ಕರ್ನಾಟಕದ ಅಧಿಕಾರಿಗಳು ಇವತ್ತು ಸಿಡಬ್ಲ್ಯೂಆರ್ಸಿ ಮುಂದೆ, ಅಂದ್ರೆ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಮುಂದೆ ಈ ವಾದವನ್ನು ಮುಂದಿಟ್ಟಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಮುಂದೆ ಈ ವಾದವನ್ನು ಮುಂದಿಟ್ಟಾಗ ಅವರು ಅದನ್ನ ಪರಿಗಣಿಸಿದ್ದಾರೆ. ಅದರ ಜೊತೆಗೆ ಕಾವೇರಿ ಕೊಳ್ಳದ ಏನು ಅಣೆಕಟ್ಟುಗಳಿವೆ ಅಲ್ಲಿ ಎಷ್ಟು ನೀರಿದೆ ಅನ್ನೋದನ್ನು ಕೂಡ ಗಮನಿಸಿದ್ದಾರೆ. ತಮಿಳುನಾಡಿನ ಅಣೆಕಟ್ಟುಗಳಲ್ಲಿರುವಂತಹ 3 ಅಣೆಕಟ್ಟುಗಳಲ್ಲಿರುವ ನೀರನ್ನು ಕೂಡ ಪರಿಗಣಿಸಿದ್ದಾರೆ. ಅದಾದ ನಂತರ ಅಂತಿಮವಾಗಿ ಈ ಒಂದು ತೀರ್ಮಾನವನ್ನು ಒಂದು ಶಿಫಾರಸನ್ನ ಮಾಡಿದೆ ಸಿಡಬ್ಲ್ಯೂಆರ್ಸಿ. ಅಂದ್ರೆ ಪ್ರತಿನಿತ್ಯ ಅಂದ್ರೆ ನಾಳೆ ಬೆಳಗ್ಗೆಯಿಂದ ಆರಂಭಿಸಿ ಸ್ಮಿತಾ, ನಾಳೆ ಬೆಳಗ್ಗೆ ಅಂದ್ರೆ 25ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಆರಂಭಿಸಿ ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 9,000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅನ್ನುವಂತ ಶಿಫಾರಸು ಮಾಡಿದೆ. ನಾಳೆ ಮಧ್ಯಾಹ್ನ ಸಿಡಬ್ಲ್ಯೂಎಂಎ ಸಭೆ ಇದೆ, ಅಲ್ಲಿ ಇದು ಆದೇಶವಾಗಿ ಪರಿವರ್ತನೆ ಆಗಬೇಕು. ಇನ್ನು ಅಲ್ಲಿ ಮತ್ತಷ್ಟು ವಾದವನ್ನ ಮುಂದಿಡ್ಲಿಕ್ಕೆ ಕರ್ನಾಟಕದ ಅಧಿಕಾರಿಗಳು ಈಗಾಗಲೇ ಸಿದ್ಧರಾಗಿದ್ದಾರೆ. ಅವರ ವಾದ ಇಷ್ಟು ಕೂಡ ಅಂದ್ರೆ ನೀವು ಹೇಳಿದಾಗೆ 9,000 ಕ್ಯೂಸೆಕ್ಸ್ ನೀರನ್ನ ಹರಿಸೋದು ಕೂಡ ಕಷ್ಟ ಸಾಧ್ಯ, ಆ ಪರಿಸ್ಥಿತಿಯಲ್ಲಿ ಕರ್ನಾಟಕ ಇಲ್ಲ ಅನ್ನುವಂತ ವಾದವನ್ನೇ ಇವತ್ತು ಮುಂದಿಟ್ಟಿದ್ರು. ನಾಳೆಯೂ ಕೂಡ ಆ ವಾದವನ್ನು ಮುಂದಿಡ್ತಾರೆ. ಸಿಡಬ್ಲ್ಯೂಎಂಎ ಏನಾದರೂ ಒಂದು ವೇಳೆ ಅವರಿಗೆ ಮನವರಿಕೆ ಆದಿದ್ದೇ ಆದರೆ ಈ ಪ್ರಮಾಣವನ್ನು ಇನ್ನೂ ಕಡಿಮೆ ಮಾಡಬಹುದು, ಮಾಡ್ತಾರೋ ಇಲ್ವಾ ಗೊತ್ತಿಲ್ಲ. ಆದರೆ ಇವತ್ತಿಗೆ 12,000 ಕ್ಯೂಸೆಕ್ಸ್ ಪ್ರತಿನಿತ್ಯ ಹರಿಸಬೇಕು ತಮಿಳುನಾಡಿಗೆ ಅಂತ ಏನಿತ್ತು, ಅದು 9,000 ಕ್ಯೂಸೆಕ್ಸ್ಗೆ ಇಳಿಸಿದ್ದಾರೆ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಅಂದ್ರೆ ಇದು ಸಂತೋಷ ಪಡುವಂತ ಸುದ್ದಿ ಅಲ್ಲ, ಒಂದು ನಿರಾಳತೆ ಅಷ್ಟೇ ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.